ಈ ಸೀನ್ ನಡೆದಿರೋದು ಇದೇ ಜಾಗದಲ್ಲಿ, ಇದೇ ಸ್ಟೇಜ್ ಮೇಲೆ ಅನಿಲ್ ಕಪೂರ್ ಹಾಡಾಡ್ತಾರೆ ಏ ಪ್ರೇಮಿ ಅಂತ. ಇಲ್ಲಿ ಆಡ್ತಾ ಇರ್ಬೇಕಾರೆ ಇದು ಎದುರುಗಡೆ ಇರೋ ಈ ಜಾಗದಲ್ಲಿ ಕೂತ್ಕೊಂಡು ಹೀರೋಯಿನ್ ಅವರು ಕೇಳ್ತಾ ಇರ್ತಾರೆ. ಇದೇ ಜಾಗದಲ್ಲಿ ನೋಡಿ ಅನಿಲ್ ಕಪೂರ್ ಅವರು ಓಡಿ ಬಂದು ಇಲ್ಲಿ ನಿಂತ್ಕೊಳ್ಳೋದು. ಈಗ ಫ್ಲೈಓವರ್ ಆಗಿದೆ ಆಗಲೇ ಹೇಳ್ದಾಗೆ. ಆದರೆ ಇಲ್ಲೇ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂದರೆ ಆ ಗೇಟ್ ನೋಡಿ, ಆ ಗೇಟ್ ಅಷ್ಟೇ ಅಲ್ಲ, ಇನ್ನೊಂದಷ್ಟು ಫ್ರೇಮ್ಗಳು ಮ್ಯಾಚ್ ಮಾಡ್ತೀನಿ. ಆಮೇಲೆ ಈ ಸೀನ್ ನಡೆದಿರೋದು ಈ ಮನೆಯಲ್ಲೇ ನೋಡಿ. ಅನಿಲ್ ಕಪೂರ್ ಅವರು ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬರ್ತಾರಲ್ಲ, ಆ ಗರ್ಲ್ ಫ್ರೆಂಡ್ ಮನೆ ಇದೇನೆ. ಆ ಕಿಟಕಿಗಳೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಸರ್ ಪರ್ಮಿಷನ್ ಕೇಳಿದ್ರಾ? ನಾನು ಅವತ್ತು ಕೇಳಿದ್ನಲ್ಲ, ಬೇಡ ಅಂತ ಹೇಳಿದ್ರ? ಪರವಾಗಿಲ್ಲ ಸರ್. ಇಲ್ಲಿ ಇರೋದು ಯಾರು? ಹಸ್ಬೆಂಡ್ ವೈಫ್ ಇದೆ. ಈ ಹಾಡು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಆದರೆ ನಾನಿವತ್ತು ನಿಮ್ಗೆಲ್ಲರಿಗೂ ಗೊತ್ತು, ಈ ಹಾಡು ನಮ್ಮ MG ರೋಡು ಅಕ್ಕಪಕ್ಕ ನಡೆದಿದೆ. ಬಟ್ ಈ ಹಾಡಿನ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಹೊರಟಿಲ್ಲ. ಬದಲಾಗಿ ಈ ಸಿನಿಮಾದಲ್ಲಿ ನಮ್ಮ ಅನಿಲ್ ಕಪೂರ್ ಮತ್ತು ಹೀರೋಯಿನ್ ಇವರು ಫಸ್ಟ್ ಮೀಟ್ ಆಗ್ತಾರಲ್ಲ, ಹಾಗೇನೆ ಹೀರೋಯಿನ್ ಮನೆ, ಅವರ ಕಾಲೇಜು ಎಲ್ಲವನ್ನ ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಈ ಸಿನಿಮಾ 1983ರಲ್ಲಿ ರಿಲೀಸ್ ಆಗಿತ್ತು. ಅನಿಲ್ ಕಪೂರ್ ಅವರು ಕನ್ನಡಕ್ಕೆ ಬಂದು ಆ್ಯಕ್ಟ್ ಮಾಡಿದರು. ಮಣಿರತ್ನಂ ಅವರ ಮೊದಲ ಸಿನಿಮಾ ಇದಾಗಿತ್ತು ಡೈರೆಕ್ಷನ್ನಲ್ಲಿ. ಸೊ ಈ ಮೊದಲನೇದಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿತ್ತು ಆ ಕಾಲಕ್ಕೆ. ಇವತ್ತಿಗೂ ಆ ಸಿನಿಮಾದ ಹಾಡುಗಳು ಫೇಮಸ್ ಆಗಿವೆ. ಸೊ ನಿಮ್ಮ ನೆಚ್ಚಿನ ಪಲ್ಲವಿ ಅನುಪಲ್ಲವಿ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಆಗ್ತಾಡ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಸ್ಟಾಪ್ ಮಧು. ಹೇ ಮಧು, ಯಾಕೆ ಆಗ್ಬಿಡ್ತೀಯ? ಹಾ, ನಿನಗೆ ಭಯ, ನನ್ ಕಂಡ್ರೆ ಭಯ. ಮಣಿರತ್ನಂ ಅವರ ಮೊದಲ ಕನ್ನಡ ಸಿನಿಮಾ ಪಲ್ಲವಿ ಅನುಪಲ್ಲವಿ. ಯಾರಿನ್ನೂ ನೋಡಿಲ್ಲ ದಯವಿಟ್ಟು ಯೂಟ್ಯೂಬಲ್ಲಿದೆ, ಹೋಗಿ ನೋಡಿ. ಎರಡು ಬರುತ್ತೆ, ಒಂದು ಲಕ್ಷ್ಮಿ ಅವರ ಕತೆ, ಮತ್ತೊಂದು ಅನಿಲ್ ಕಪೂರ್ ಅವರ ಲವ್ ಕತೆ. ಈ ಎರಡು ಕತೆ ಸೂಪರ್ ಆಗಿದೆ, ಒಂದು ಫೀಲ್ ಕೊಡುತ್ತೆ ಆ ಸಿನಿಮಾ ಮುಗಿಯೋ ಹೊತ್ತಿಗೆ. ಸೊ ಈ ಸಿನಿಮಾದ ಸ್ಟಾರ್ಟಿಂಗಲ್ಲಿ ಈ ಹೀರೋಯಿನ್ ಸಿಗದೆ ಒಂದು ರೋಚಕ ಆ ಫಸ್ಟ್ ಸೀನು, ಮತ್ತು ಹಾಗೆ ಇವರ ಲವ್ ಶುರುವಾಗುತ್ತಲ್ಲ, ಆ ಸೀನ್ಗಳನ್ನು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೋಗ್ತೀನಿ. ಹಾಗೆಯೇ ಹೀರೋಯಿನ್ ಮನೆ, ಹಾಗೆ ಇವರು ಇಂಪ್ರೆಸ್ ಮಾಡೋದು, ಫಸ್ಟ್ ಮೀಟು, ಇದೆಲ್ಲ ಈಗ ಈ ಗೇಟ್ ಇದೆಯಲ್ಲ, ಈ ಗೇಟ್ ಇವಾಗ ಏನಾಗಿದೆ ಅನ್ನೋದನ್ನ ನೀವು ನೋಡಿರಂತೆ ಇರಿ. ಮತ್ತೆ ಆಗ್ತಾಡ, ಬನ್ನಿ ಫಸ್ಟ್ ಸೀನು. ಇದೇ ನೋಡಿ ಆ ಮನೆ, ಇದೇ ಮನೆಯ ಇದೇ ಗೇಟಿಂದನೇ ಹೀರೋಯಿನ್ ಅವರು ಬರೋದು. ಮುಂದೆ ಹೋಗಿ ತೋರಿಸ್ತೀನಿ ಡಿಟೇಲ್ ಆಗಿ. ಸೊ ಇದೇ ಗೇಟಿಂದ ಹೀರೋಯಿನ್ ಅವ್ರು ಬರ್ತಾರೆ. ಬಂದಾಗ ಅವ್ರು ಬರೋದನ್ನು ಕಾಯ್ಕೊಂಡು ಕೂತಿರ್ತಾರೆ. ಯಾರು ಹೇಳಿ? ಅನಿಲ್ ಕಪೂರ್ ಅವರು. ಅವ್ರು ಎಲ್ಲಿ ಕೂತಿರ್ತಾರೆ ಗೊತ್ತಾ? ಅವ್ರು ಕೂತಿರೋದು ಈ ಸೈಡು, ಇಲ್ಲಿ ಕಾರ್ ಹಾಕ್ಕೊಂಡು ಅವರ ಫ್ರೆಂಡ್ ಜೊತೆ ಕೂತಿರ್ತಾರೆ. ಆದರೆ ಇದೇ ಮನೇಲೇ ನಡೆದಿದೆ ಶೂಟಿಂಗ್ ಅನ್ನೋದಕ್ಕೆ ಏನು ಕಾರಣ ಅದೆಲ್ಲ ನಾನು ತೋರಿಸ್ತೀನಿ, ಅದೇನು ರೀಸನ್ ಅಂತ. ಇಲ್ಲಿ ನೋಡಿ KS ಪ್ರಸಾದ್ ಅಂತ ಬರೆದಿದ್ದಾರೆ ಈ ಬಿಲ್ಡಿಂಗ್ ಹೆಸರು. ಈ KS ಪ್ರಸಾದ್ ಆ ಫಿಲಮಲ್ಲೂ ಇದೆ ನೋಡಿ, ಆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದು ಥ್ಯಾಂಕ್ಸ್ ಟು ಅಂತ ಕೊಡ್ಬೇಕಾರೆ KS ಪ್ರಸಾದ್ ಅಂತ ಹಾಕಿದಾರಲ್ಲ, ಆ KS ಪ್ರಸಾದ್ ಅವರು ಇವರೇ ನೋಡಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ಸು. ಅವ್ರು ಇವಾಗ ಇದ್ದಾರೆ ಹೆಂಗೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಮನೆ ಇದೆ. ಬಟ್ ಈ ಮನೆ ಇದೆಯಲ್ಲ, ಇದು ಬ್ರಿಟಿಷರ ಕಾಲದ ಮನೆ ಅಂತ ಇಲ್ಲಿರೋರ್ನೇ ನಾನು ಕೇಳಿದೆ. ವಾಚ್ಮೆನ್ ಇದ್ದಾರೆ, ಈಗಲೂ ಮಾತಾಡಿಸ್ತೀನಿ. ಸೊ ಇಲ್ಲೇ ಈ ಮನೆಯಲ್ಲೇ ಶೂಟಿಂಗ್ ನಡೆದಿರೋದು. ಹೀರೋಯಿನ್ ಮನೆ ಇದೇ ಆಗಿರುತ್ತೆ. ಎಲ್ಲ ಒಳಗಡೆ ಕಿಟಕಿ ಬಾಗಿಲು ಎಲ್ಲ ಸಹ ಹಾಗೆ ಇದೆ. ಈ ಕಿಟಕಿನ ಎದುರುಗಡೆನೇ ಅನಿಲ್ ಕಪೂರ್ ಅವ್ರು ಪ್ರಪೋಸ್ ಮಾಡೋದು, ಲವ್ ಪ್ರಪೋಸು, ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆ 3 ಕಿಟಕಿ ಇದೆಯಲ್ಲ, ಆ 3 ಕಿಟಕಿ ಇದೇ ಕಿಟಕಿ ಅಲ್ಲಿ ಮ್ಯಾಚ್ ಆಗುತ್ತೆ. ಇದಷ್ಟೇ ಅಲ್ಲ, ಆ ಪೈಪ್ ಒಂದು ಪಾಸ್ ಆಗುತ್ತೆ, ಅಲ್ಲಿ ಗಿಡ ಇತ್ತು, ಇವಾಗ ಗಿಡ ಇಲ್ಲ. ಹಾಗೆ ಆ ಲೈಟ್ ಇದೆ ನೋಡಿ, ಇವತ್ತಿಗೂ ಅದೇ ಲೈಟ್ ಇದೆ ಅನಿಸುತ್ತೆ. ಅದೇ ಲೈಟ್ ಕೇಳಿದೆ ನಾನು. ಆಮೇಲೆ ಆ ಸಜ್ಜನೂ ಸಹ ಇಲ್ಲೇ ಇದೆ. ಫಸ್ಟು ಗೇಟ್, ಇಲ್ಲಿ 2 ಗೇಟ್ ಇದೆ. ಒಂದು ಈ ಸೈಡ್ ಒಂದು ಗೇಟ್ ಇದೆ, ಮನೆ ಡೋರ್ ಆಪೋಸಿಟ್ ಲೆಫ್ಟ್ ಸೈಡಲ್ಲಿ ಒಂದು ಗೇಟ್ ಇದೆ. ನಾನು ಹೇಳಿದ್ನಲ್ಲ ಅವ್ರು ನಿಂತಿದ್ದಾರಲ್ಲ, ಅಲ್ಲೊಂದು ಗೇಟ್ ಇದೆ. ಸೊ 2 ಗೇಟ್ ಇದೆ. ಬಟ್ ಫಿಲಮಲ್ಲಿ ಯೂಸ್ ಮಾಡ್ಕೊಳ್ಳೋದು ಇದೇ ಗೇಟನ್ನು. ಇದೇ ಗೇಟಲ್ಲೇ ಒಳಗಡೆ ಒಂದಷ್ಟು ಸೀನ್ಗಳು ನಡೆಯುತ್ತೆ, ನಾನು ಅದನ್ನು ಮುಂದಕ್ಕೆ ತೋರಿಸ್ತೀನಿ. ಸೊ ಇಲ್ಲಿಂದ ಗೇಟಿಂದ ಈಚೆ ಬರಬೇಕಾದ್ರೆ ಹೀರೋಯಿನ್ನು ಈಗ ಇಲ್ಲಿ ಫ್ಲೈ ಓವರ್ ಆಗಿರೋದ್ರಿಂದ ತುಂಬ ಕಂಜೆಸ್ಟೆಡ್ ಆಗಿ ಕಾಣುತ್ತೆ. ಬಟ್ ಇಲ್ಲಿ
ಹೀರೋಯಿನ್ನು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ನಿಂತ್ಕೊಂಡು ನಮ್ಮ ಅನಿಲ್ ಕಪೂರ್ ಅವರು ತಮ್ಮ ಫ್ರೆಂಡ್ ಜೊತೆ ಹೀಗೆ ನೋಡ್ತಾ ಇರ್ತಾರೆ ಇಲ್ಲಿ ನಡ್ಕೊಂಡ್ ಬರೋದನ್ನ. ಇಲ್ಲಿ ನೀವು ನೋಡ್ಬೋದು ಈ ಕಾಂಪೌಂಡ್ ಕಾಣಿಸುತ್ತೆ. ಈ ಕಾಂಪೌಂಡ್ ಎದುರುಗಡೆ ಮೇಲ್ಗಡೆ ಒಂದು ಚಪ್ರ ಥರ ಇದೆಯಲ್ಲ, ಅದು ಇಲ್ಲಿದೆ ನೋಡಿ. ಇಲ್ಲಿ ಮೊದಲು ನಾನು ಒಂದು 10 ವರ್ಷದಿಂದ ಬಂದಾಗ ನಾನು ಅದೆಲ್ಲ ನೋಡಿದ್ದೆ. ಇಲ್ಲಿ ಶೀಟ್ ಹೊಡೆದಿರ್ತಾರೆ. ಇದು ಏನಂದರೆ ಗುರುರಾಜ ಕಲ್ಯಾಣ ಮಂಟಪ. ಇದಿರೋದು ಕ್ರೆಸೆಂಟ್ ರೋಡಲ್ಲಿ. ಇಲ್ಲಿಂದನೇ ನಿಂತ್ಕೊಂಡು ಇಲ್ಲಿ ಕಾರ್ ಇರುತ್ತೆ. ಇಲ್ಲಿ ಕಾರ್ ಮೇಲೆ ನಿಂತ್ಕೊಂಡು ಈ ಫ್ರೇಮಲ್ಲೇ ಅನಿಲ್ ಕಪೂರ್ ಅವರು ನೋಡ್ತಾ ಇರ್ತಾರೆ. ಇದು ಅವರ ಮನೆ ಆಗಿರುತ್ತೆ. ಸೊ ಇದೇ ಜಾಗದಲ್ಲೇನೆ ಹೀರೋ ಓಡ್ ಬಂದು ಇಲ್ಲಿ ಒಂದು ಹೀಗೆ ಓಡೋಗಿ ಫ್ರೇಮ್ ಕಟ್ ಆಗುತ್ತೆ. ಈ ಮರ ಅದರಲ್ಲಿ ಮ್ಯಾಚ್ ಆಗುತ್ತೆ. ಈಗ ಕಾಂಪೌಂಡ್ ಒಳಗಡೆ ಹಾಕೊಂಡಿದ್ದಾರೆ. ಈ ಮರನ ಮೊದಲು ಈಚೆ ಇತ್ತು. ಸೊ ಈ ಫ್ರೇಮಲ್ಲೇ ಈ ಸೀನ್ ನಡೆಯೋದು. ನೀವು ಇಲ್ಲೇ ಆಗಿರೋದಕ್ಕೆ ಏನು ಸಾಕ್ಷಿ ಅಂದರೆ ಇಲ್ಲಿ ಹೋಟೆಲ್ ಇದೆಯಲ್ಲ, ಇದು ನಲ್ಪಾಡ್ ಹೋಟೆಲ್ ಅಂತ ಇವಾಗಿದೆ. ಮೊದಲು ಬೆಂಗಳೂರು ಇಂಟರ್ನ್ಯಾಷನಲ್ ಆಗಿತ್ತು, ಇವತ್ತಿಗೂ ಇದೆ. ಇಲ್ಲಿ ಹೊಡೆದಾಕಿ ಒಂದು ಸ್ವಲ್ಪ ಜಾಗನ ಇವಾಗ ಮತ್ತೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹೀಗೆ ಹೀರೋಯಿನ್ನ ಮೀಟ್ ಮಾಡಲೇಬೇಕು ಅಂತ ಈ ರೋಡಲ್ಲಿ ಓಡ್ ಬರ್ತಾರೆ. ಅವ್ರ ಮನೆಯಿಂದ ಹೋಗೋದು ನೋಡಿ. ಆದರೆ ನೆಕ್ಸ್ಟ್ ಬರೋದು ಇದೇ ರೋಡ್ನ ಈ ಕಡೆ ಭಾಗದಲ್ಲಿ ಬರಲಾಗುತ್ತೆ. ಈ ಕಡೆ ನೋಡ್ಬೋದು ನೀವು ಈ ಸೈಡು ಹೀಗೆ ಓಡ್ ಬರ್ತಾರೆ. ಹೀಗೆ ಓಡ್ ಬಂದು ಮತ್ತೆ ಈ ಸೀನು ಈಗ ತುಂಬ ಬದಲಾವಣೆ ಆಗಿದೆ. ನೋಡ್ಬೋದು ಒಂದು ಮರ ಇರುತ್ತೆ, ಇವಾಗ ತುಂಬ ಮರಗಳನ್ನ ನೆಟ್ಟಿದ್ದಾರೆ. ಇದೇ ಜಾಗದಲ್ಲಿ ನೋಡಿ ಅನಿಲ್ ಕಪೂರ್ ಅವರು ಓಡಿ ಬಂದು ಇಲ್ಲಿ ನಿಂತ್ಕೊಳ್ಳೋದು. ಈಗ ಫ್ಲೈಓವರ್ ಆಗಿದೆ ಆಗಲೇ ಹೇಳ್ದಾಗೆ. ಬಟ್ ಇದೇ ಜಾಗದಲ್ಲಿ ಇಲ್ಲಿ ಅವ್ರ ಮನೆ ಇರುತ್ತೆ. ಸುತ್ತಾಕೊಂಬಂದು ಇಲ್ಲಿಗೆ ಬರ್ತಾರೆ. ಸೀನು ಇಲ್ಲೇ ಮಣಿರತ್ನಂ ಅವರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇಡೀ ಬೆಂಗಳೂರು ಸೀನ್ನ ಅಂತ ಹೇಳ್ಬೋದು. ಆದರೆ ಇಲ್ಲಿ ಬಂದು ನಿಂತ್ಕೊಂಡಾಗ ನೀವು ನೋಡ್ಬೋದು ಗೇಟ್ ಮ್ಯಾಚ್ ಆಗುತ್ತೆ. ಆ ಕಂಬ ಸಹ ಹಾಗೆ ಇರುತ್ತೆ. ಇಲ್ಲೇ ಬಂದು ನಿಂತ್ಕೋತಾರೆ. ಇನ್ನೊಂದು ಹೆಂಗೆ ಗೊತ್ತಾ ಸ್ನೇಹಿತರೆ, ಈ ಮನೆ ಯಾರ್ದು ಗೊತ್ತಾ ನೋಡಿ. ಇದು ಯಾರು ಅಂದರೆ ನಮ್ಮ ಮೈಸೂರು ದಿವಾನ್ ಪೂರ್ಣಯ್ಯ ಅವರು ಇದ್ರಲ್ಲ, ಅವರ ಜಾಗಗಳಿವೆಲ್ಲ. ಬಟ್ ಇವಾಗ ಅವರ ವಂಶಸ್ಥರಿಗೆ ಕೈ ಸೇರಿದೆ. ಸೊ ಅದು ಬಿಡೋಣ, ನಮಗೆ ಬೇಡಕಾಯಿಲ್ಲ ತುಂಬ ಡೀಪಾಗಿ ಹೋಗೋದು. ಬಟ್ ಇಲ್ಲಿ ಬಂದು ಅನಿಲ್ ಕಪೂರ್ ಅವ್ರು ನಿಂತ್ಕೋತಾರೆ. ಆಗ ಇಲ್ಲಿ ಈ ಸೈಡ್ ನೋಡ್ತಾರೆ. ಈ ಸೈಡಲ್ಲಿ ಇದೇ ಜಾಗದಲ್ಲಿ ಹೀರೋಯಿನ್ ಅವರು ಬರ್ತಾ ಇರ್ತಾರೆ. ಈಗ ಇದು ಕ್ರೆಸೆಂಟ್ ರೋಡ್ ಆಗಿದೆ, 37 ಕ್ರೆಸೆಂಟ್ ರೋಡ್ ಆಗಿದೆ. ಈ ಕ್ರೆಸೆಂಟ್ ಹೋಟೆಲ್ ಆಗಿದೆ. ಈ ಕ್ರೆಸೆಂಟ್ ಹೋಟೆಲ್ ಮೊದಲು ಈ ರೀತಿ ಇತ್ತು. ಇಲ್ಲಿ ಬಂದು ನಿಂತ್ಕೋತಾರೆ. ಈಗ ನೋಡಿ ಅವಾಗ ಹೇಗಿತ್ತು ಈಗ ಹೇಗಿದೆ ಈ ರೋಡು ಅಂತ. ಸೊ ಇಲ್ಲಿ ಬಂದು ನಿಂತ್ಕೋತಾ ಇದ್ದಂಗೆ ಅನಿಲ್ ಕಪೂರ್ ಅವರು ಇಲ್ಲಿ ಬಂದು ನೋಡಿ ಅವರು ತೋಳನ್ನ ಎತ್ಕೊಂಡು ಬಂದು ಮೀಟ್ ಆಗೋದು. ವಾಟ್ ಎ ಸರ್ಪ್ರೈಸ್ ಅಂತಾರಲ್ಲ, ಆ ಸರ್ಪ್ರೈಸ್ ಆಗೋದು ಇದೇ ಜಾಗದಲ್ಲಿ. ಆಗ ಈ ಮರ ಇರಲಿಲ್ಲ, ಹಾಗೆ ಈ KBಗಳದ್ದು ಇರಲಿಲ್ಲ. ಇದೇ ಜಾಗದಲ್ಲಿ ಹೇಗೆ ಹೇಳ್ತೀಯ ಅಂತ ನೀವು ಕೇಳ್ಬೋದು. ಇಲ್ಲಿ ಕಂಬ ಇದೆ ಹೌದಲ್ವಾ, ಆದರೆ ಕಂಬದ ಜೊತೆಗೆ ಹಿಂದೆಗಡೆ ತೆಂಗಿನ ಮರ ಇದೆ ನೋಡಿ. ಇಲ್ಲೊಂದು ತೆಂಗಿನ ಮರ, ಇದರೊಳಗಡೆ ನಿಮಗೆ ಕಾಣಿಸ್ತಾ ಇಲ್ಲಲ್ಲ ತೆಂಗಿನ ಮರ, ತೋರಿಸ್ತೀನಿ ನೋಡಿ. ಈ ಕಡೆಯಿಂದ ಹೋದರೆ ಕಾಣಿಸುತ್ತೆ. ಇಲ್ಲೊಂದು ತೆಂಗಿನ ಮರ ಇದೆ ನೋಡಿ. ಈ ತೆಂಗಿನ ಮರ ಒಂದಿದೆ, ಹಾಗೇನೆ ಇಲ್ಲೊಂದು ತೆಂಗಿನ ಮರ ಇದೆ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಮಾತಾಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಕಾಫಿ ಕರಿಬೇಕಲ್ಲ, ಅವಾಗ ಮತ್ತೆ ಇಲ್ಲಿಗೆ ಬರ್ತಾರೆ. ಅವಾಗ ಈ ಕ್ರೆಸೆಂಟ್ ಹೋಟೆಲ್ ಇರಲಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಅವಾಗ ಏನಿತ್ತು ಅಂತ ಯಾವುದೋ ಒಂದು ಬಿಲ್ಡಿಂಗ್ ಇತ್ತು. ಇಲ್ಲಿಂದ ನಡ್ಕೊಂಬಂದು ಮತ್ತೆ ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ಮೊದಲು ಕಾಂಪೌಂಡಿಗಿತ್ತು ನೋಡಿ. ಇದಂತೂ ನಾನು ಮೊನ್ನೆ ಒಂದು 5 ವರ್ಷ ಹಿಂದೆ ಬಂದಾಗಲೇ ಈ ಪೆಟ್ಟಿ ಅಂಗಡಿ ಇರಲಿಲ್ಲ, ಅದಾದಮೇಲೆ ಆಗಿರೋದು. ಸೊ ಇಲ್ಲಿ ಬಂದು ಮತ್ತೆ ಹೀಗೆ ನಡ್ಕೊಂಡು ಹೋಗ್ತಾರೆ. ಕಾಫಿಗೆ ಹೋಗೋಣ ಅಂತೆಲ್ಲ ಮಾತಾಡೋದು. ಈ ಟೈಮಲ್ಲಿ ನೋಡ್ಬೋದು ಇದೇ ಫ್ರೇಮಲ್ಲೇ ಈ ಕಿಟಕಿಗಳು ಕಾಣುತ್ತೆ ನೋಡಿ. ಈ ಕಿಟಕಿ ಆವಾಗ್ಲಿಗೂ ಇತ್ತು, ಈಗ್ಲಿಗೂ ಇದೆ. ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು ನಮ್ಮ ಬೆಂಗಳೂರು ಎಷ್ಟು ಬದಲಾಗಿದೆ ಅನ್ನೋದಕ್ಕೆ. ಈ ಸೀನಲ್ಲೇ ಒಂದು ರೋಡ್ ಬರುತ್ತೆ, ತೋರಿಸ್ತೀನಿ. ಹೀಗೆ ಇಟ್ಟಿರ್ತಾರೆ, ಹೀಗೆ ಇಟ್ಟಿರ್ಬೇಕಾದ್ರೆ ರೋಡು ಬೆಂಡಾಗಿದೆ ಕರೆಕ್ಟು. ಬಟ್ ಇಲ್ಲಿಂದ ದೂರದಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತೆ. ಆ ಸೀನಲ್ಲಿ ಬಿಲ್ಡಿಂಗ್ ಕಾಣುತ್ತೆ, ಬಟ್ ಇಲ್ಲಿ ಕಾಣ್ತಾ ಇಲ್ಲ, ಯಾಕೆಂದರೆ ಮರಗಳು ಅಡ್ಡ ಇದೆ. ಬಟ್ ಆ ಬಿಲ್ಡಿಂಗ್ ಯಾವ್ದು ಗೊತ್ತಾ? ಬೆಂಗಳೂರು ಇಂಟರ್ನ್ಯಾಷನಲ್. ನಾನು ಅದನ್ನೇ ಹೇಳಿದ್ನಲ್ಲ ಹೋಟೆಲ್ ಇತ್ತು ಅಂತ, ಆ ಹೋಟೆಲ್ಲು ಇಲ್ಲಿಂದ ಕಾಣ್ತಾ ಇರುತ್ತೆ. ಮುಂದೆ ಹೋಗಿ ನೋಡ್ತೀನಿ.
ಸೊ ಸುವರ್ಣ ನ್ಯೂಸ್ ಆಫೀಸ್ ಸಹ ಇಲ್ಲೇ ಇರೋದು, ಕ್ರೆಸೆಂಟ್ ರೋಡಲ್ಲೇ. ಈ ಸಾಂಗ್ ಇದೆಯಲ್ಲ, ಹೀರೋಯಿನ್ನ ಇಂಪ್ರೆಸ್ ಮಾಡೋದಕ್ಕೆ ಅನಿಲ್ ಕಪೂರ್ ಅವರು ಕಾಲೇಜ್ ಫಂಕ್ಷನ್ ಇದೆ ಅಂತ ಕರೆಸ್ಕೊಳ್ಳೋದು, ಅದೆಲ್ಲ ಇದೇ ಇದರಲ್ಲಿ ಸ್ಟೇಜಲ್ಲಿ. ಫಸ್ಟು ಈ ಆರಂಭದಲ್ಲಿ ಓಪನ್ ಥಿಯೇಟ್ರ್ ಅಂತ ಇರುತ್ತೆ, ಅಲ್ಲಿಂದ ನಡ್ಕೊಂಬಂದು ಇಲ್ಲಿ ಮಧ್ಯದಲ್ಲಿ ಈ ಮೆಟ್ಲುಗಳಿದೆಯಲ್ಲ ಇಲ್ಲಿಗೆ ನಡ್ಕೊಂಬರ್ತಾರೆ. ಇಲ್ಲಿ ಒಂದು ರೋಸುವನ್ನು ಇಟ್ಟಿರ್ತಾರೆ ಒಂದು ಹಾಸಿಗೆ ಮೇಲೆ, ಅಲ್ಲಿ ಕೂತ್ಕೋತಾರೆ, ಸ್ಟಾಪ್ ಅಂತ ಹೇಳ್ತಾರೆ, ಅಲ್ಲಿ ಕೂತ್ಕೋತಾರೆ. ಈ ಟೈಮಲ್ಲಿ ಲೈಟ್ಗಳೆಲ್ಲ ಆನ್ ಆಗುತ್ತೆ, ಇಲ್ಲೆಲ್ಲ ಫುಲ್ ಕತ್ಲಿರುತ್ತೆ. ಆಗ ಅನಿಲ್ ಕಪೂರ್ ಅವರು ಸ್ಟೇಜ್ ಮೇಲೆ ಹಾಡನ್ನ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಫುಲ್ ಕತ್ಲಿರುತ್ತೆ, ಫುಲ್ ಅಂದರೆ ಫುಲ್ಲು ಆ ಫಿಲಮ್ಮೇ ಕತ್ಲು ಥರ ಇದೆ. ಸೊ ನಾನು ಒಂದು ಸ್ವಲ್ಪ ಹುಡುಕಿ ತಡ್ಕಿ ಮಾಡಿದ್ದೀನಿ. ಸೊ ಇಲ್ಲಿ ಕೂತ್ಕೊಂಡು ಹೀರೋಯಿನ್ ಅವರು ಹಾಡು ಕೇಳ್ತಾ ಇರ್ತಾರೆ. ಅನಿಲ್ ಕಪೂರ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡ್ತಾ ಇರ್ತಾರೆ, ಒಬ್ಬರೇ ಇರ್ತಾರೆ. ಸೊ ಈ ಕಂಪ್ಲೀಟ್ ಸಾಂಗ್ ಹೇ ಪ್ರೇಮಿ ಇದೆಯಲ್ಲ, ಈ ಸಾಂಗ್ ನಡೆಯೋದು ಇದೇ ಜಾಗದಲ್ಲಿ. ಇದು ಎಲ್ಲಿರೋದು? ಎಸ್, ಇದಿರೋದು ಎಲ್ಲಿ ಗೊತ್ತಾ? ನಮ್ಮ ರವೀಂದ್ರ ಕಲಾಕ್ಷೇತ್ರ ಇದೆಯಲ್ಲ, ಅದರ ಹಿಂಭಾಗದಲ್ಲಿರೋ ಬಯಲು ಮಂದಿರ, ಇಲ್ಲೇ ಆ ಸಾಂಗ್ ಶೂಟ್ ಆಗಿರೋದು. ಈಗ ಉಮೇಶ್ ಸರ್ ಇದ್ದಾರಲ್ಲ ಆ್ಯಕ್ಟರು, ಅವ್ರ ಅಣ್ಣ ಅವರು ಇಲ್ಲಿ, ಅವ್ರ ಅಣ್ಣ ಅಲ್ಲ ತಮ್ಮ ಅನ್ಸುತ್ತೆ, ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ಫೋನ್ ಮಾಡಿದಾಗ ಎಸ್ ಪಲ್ಲವಿ ಅನುಪಲ್ಲವಿ ಶೂಟಿಂಗು ಆಗಿದ್ದು ಇದೇ ಜಾಗದಲ್ಲಿ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಿದೆ. ಈಗ ಬ್ಯಾಕ್ ಟು ಹೀರೋಯಿನ್ ಮನೆ, ಅಲ್ಲೊಂದಷ್ಟು ಸೀನ್ ಆಗಿದೆ, ಅದನ್ನು ಮ್ಯಾಚ್ ಮಾಡಿಬಿಡೋಣ. ನಿನ್ ಬಿಟ್ಟು 3 ವರ್ಷ ನಾನು ಹೇಗಿರ್ಲಿ? ಬೇರೆ ಯಾರಾದ್ರೂ ಹುಡುಗಿ ಸಿಗ್ತಾಳೆ. ಇಲ್ಲೇ ನೋಡಿ ಹೀರೋಯಿನ್ನು ಕಿಸ್ ಕೊಡೋದು ಹೀರೋಗೆ, ಅನಿಲ್ ಕಪೂರ್ ಅವ್ರಿಗೆ. ಇದೇ ಕಿಟಕಿಗಳು ಅಲ್ಲಿ ಕಾಣುತ್ತೆ. ಫಸ್ಟು ಈ ಸೀನ್ ಆರಂಭದಲ್ಲಿ ಮನೆ ಒಳಗಡೆಯಿಂದ ಹೊರಗೆ ಬರ್ತಾರೆ, ನೋಡ್ಬೋದು. ಇದೇ ಬಾಗಿಲಿನಿಂದ ಹೊರಗೆ ಬಂದು ಇಬ್ಬರು ಬಂದು ನಿಂತ್ಕೊಳ್ಳೋದು ಆ ಕಿಟಕಿಯ ಆಪೋಸಿಟ್, ಅಂದರೆ ಈ ಕಿಟಕಿಯ ಆಪೋಸಿಟಲ್ಲಿ ನಿಲ್ತಾರೆ. ನಾನು ಆಗಲೇ ಹೇಳ್ದಂಗೆ ಅಲ್ಲೊಂದು ಗೇಟ್ ಇದೆ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ನೀನು ಫಾರಿನ್ಗೆ ಹೋಗ್ಬಿಡ್ತೀಯಾ ಹಾಗೆ ಹೀಗೆ ಅಂತ. ಈ ಕಿಟಕಿ ಮ್ಯಾಚ್ ಆಗುತ್ತೆ ನೋಡಿ ಆ ಟೈಮಲ್ಲಿ. ಈ ಕಿಟಕಿನೇ ಆ ಕಿಟಕಿ, ಆ ಶೇಪೆಲ್ಲ ಹಾಗೆ ಇದೆ ನೋಡಿ ಗ್ರಿಲ್ದು. ಸೊ ಇದೆಲ್ಲ ನಡೆಯೋದು ಈ ಕಿಟಕಿ ಎದುರುಗಡೆನೆ. ಇಲ್ಲೇ ಕಿಸ್ ಕೊಡೋದು ಹೀರೋಯಿನ್ ಅವರು ಹೀರೋಗೆ. ನೋಡಿ, ಇದೇ ಮನೇಲಿ ಶೂಟಿಂಗ್ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಏನು ಗೊತ್ತಾ? ಈ ಒಂದು ಸೀನ್ ಬರುತ್ತೆ, ಮನೇನ ಪ್ಯಾನ್ ಮಾಡ್ತಾರೆ, ಅದು ಹೀಗೆ ಪ್ಯಾನ್ ಆಗೋದು. ಇಲ್ಲಿ ಗಿಡಗಳಿರ್ತವೆ, ಹಿಂಗೆ ಪ್ಯಾನ್ ಮಾಡಿದಾಗ ಆ ಕಿಟಕಿ ಇದು ಎಲ್ಲ ಮ್ಯಾಚ್ ಆಗುತ್ತೆ. ಈ ಕಿಟಕಿ ಕಾರ್ನರಲ್ಲಿ ಇದೆಯಲ್ಲ ಡಬಲ್ ಕಿಟಕಿ, ಆ ಕಿಟಕಿ ಎಲ್ಲ ಹಾಗೆ ಇರುತ್ತೆ. ಸೊ ಇದೇ ಫ್ರೇಮ್ ಇಟ್ಟಿರ್ತಾರೆ, ಇದೇ ಮನೆ ಅಂತ ಈಗ ನಿಮಗೆ ಪ್ರೂಫ್ ಸಿಕ್ಕಿರುತ್ತೆ. ಮನೆ ಬೀಗ ಹಾಕಿದೆ, ಪರವಾಗಿಲ್ಲ, ನನ್ನ ಹತ್ರ ಇನ್ನೊಂದು ಕೀ ಇದೆ. ಈ ಸೀನ್ ನಡೆಯೋದು ಇದೇ ಬಾಗಿಲ ಎದುರುಗಡೆ. ನಿಮಗೆ ಗೊತ್ತಿರ್ಬೋದು, ಅವರಿಬ್ರು ಗೇಟ್ ತಗೊಂಡ್ಬರ್ತಾರೆ, ಆಮೇಲೆ ಲೆಫ್ಟಿಂದನೇ ಅವರಿಬ್ರು ಬಂದು ಹೀರೋಯಿನ್ನು ಕೀ ತೆಗಿಯೋದಕ್ಕೆ ಹೋಗ್ತಾರೆ. ಹೀರೋ ಇಲ್ಲೇ ಮೆಟ್ಲು ಕೆಳಗಡೆ ನಿಂತಿರ್ತಾರೆ. ಈ ಟೈಮಲ್ಲಿ ನೀವು ನೋಡ್ಬೋದು ಆ ಕಿಟಕಿಗಳು ಮ್ಯಾಚ್ ಆಗುತ್ತೆ, ಇವತ್ತಿಗೂ ಹಾಗೆ ಇದೆ. ಇಲ್ಲೇ ನಡೆದಿರೋದಕ್ಕೆ ಇದು ಒಂದು ಸಾಕ್ಷಿ ಸ್ನೇಹಿತರೆ. ಇಲ್ಲಿಂದ ನಿಂತ್ಕೊಂಡು ಕೇಳಿದಾಗ ಅವ್ರ ತಂದೆ ಎಲ್ಲಿ ಅಂದಾಗ ಆ ಕಡೆ ಹೋಗಿರ್ತಾರೆ. ಸೊ ಈ ಸೀನ್ ನಡೆಯೋದು ಇದೇ ಮನೆಯಲ್ಲಿ. I love you, I love you, I love you, I love you, I love you. ಯಾರಯ್ಯ ಅದು? ಈ ಸೀನ್ ನಡೆಯೋದು ಈ ಕಿಟಕಿಗಳಿದೆಯಲ್ಲ ಅದರ ಆಪೋಸಿಟ್ ಸೈಡು, ಅಂದರೆ ಒಳಗಡೆ ಭಾಗದಲ್ಲಿ. ಸಾರಿ ಸ್ನೇಹಿತರೆ, ನಾನು ಇಲ್ಲಿ ಪರ್ಮಿಷನ್ ಕೇಳಿದೆ ಈ ಮನೆಗೆ ಶೂಟಿಂಗ್ ಒಂದು 5 ನಿಮಿಷ ಮಾಡ್ಕೊತೀನಿ ಅಂತ, ಬಟ್ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದರು. ಯಾವುದೋ ಡಾಕ್ಟರ್ ಫ್ಯಾಮಿಲಿ ಇದ್ದಾರಂತೆ. ಸೊ ಈ ಕಿಟಕಿ ನೋಡ್ಬೋದಲ್ಲಿ ಒಳಗಡೆಯಿಂದ, ಈ ಕಿಟಕಿಯ ಒಳಗಡೆ ಭಾಗದಲ್ಲೇ ಒಂದು ಸೋಫಾ ಇದೆ ಅಂತ. ನಾನು ಇಲ್ಲಿ ವಾಚ್ಮ್ಯಾನ್ ಅವರು ಇದ್ದಾರಲ್ಲ, ಅವ್ರನ್ನ ನಾನು ಮಾತಾಡಿಸಿದಾಗ ಗೊತ್ತಾಯಿತು. ಸೊ ಈ ಕಿಟಕಿಯ ಆ ಕಡೆಯಲ್ಲಿ ಈ ಸೀನ್ ನಡೆಯೋದಂತೆ. ಸೊ ಇವತ್ತಿಗೂ ಎಲ್ಲನೂ ಹಾಗೆ ಉಳಿಸ್ಕೊಂಡಿದ್ದಾರಂತೆ ಒಳಗಡೆ ಎಲ್ಲ, ಯಾವುದೇ ಬದಲಾವಣೆ ಮಾಡಿಲ್ಲ ಸರ್ ಅಂತ ವಾಚ್ಮ್ಯಾನ್ ಅವರು ಹೇಳಿದ್ರು. ಸೊ ವಾಚ್ಮ್ಯಾನ್ ಅವ್ರನ್ನ ಒಂದು ಸರಿ ಮಾತಾಡಿಸ್ಬಿಡೋಣಲ್ವ, ಅವ್ರು ಏನೇನು ಹೇಳ್ತಾರೆ. ನನಗೇನೇನು ಹೇಳಿದ್ರು ಕೇಳಿ ನಮ್ಮ ಪರಿಸ್ಥಿತಿ. ಸರ್ ಪರ್ಮಿಷನ್ ಕೇಳಿದ್ರಾ? ನಾನು ಅವತ್ತು ಕೇಳಿದ್ನಲ್ಲ, ಬೇಡ ಅಂತ ಹೇಳಿದ್ರ? ಪರವಾಗಿಲ್ಲ ಸರ್. ಇಲ್ಲಿ ಇರೋದು ಯಾರು? ಹಸ್ಬೆಂಡ್ ವೈಫ್ ಇದ್ದಾರೆ. ಅವರು ಅಂದರೆ ಎಷ್ಟು ವರ್ಷದಿಂದ ಇರೋದು ಸರ್ ಇಲ್ಲಿ? ಭಾಳ ವರ್ಷದಿಂದ ಇದ್ದಾರೆ. ಓಕೆ, ನಾನು ಹೇಳಿದ್ನಲ್ಲ ಪಲ್ಲವಿ ಅನುಪಲ್ಲವಿ ನೋಡಿದ್ರಾ? ಫಿಲಮ್ ನೋಡಿದ್ರಾ? ಇದೇ ಮನೆನಾ? ಓಕೆ, ಗೊತ್ತಿತ್ತ ನಿಮಗೆ ಮುಂಚೆ? ನಾನು ಹೇಳಿದ್ಮೇಲೆ ಗೊತ್ತಾಗಿತ್ತು. ಓ ಸೂಪರ್. ಆಮೇಲೆ ಇದು ಅವಾಗ ಈ ಮನೆ ಕಟ್ಟಿ ಎಷ್ಟು ವರ್ಷ ಆಗಿದೆ ಅಂತ? ಏನು ಬ್ರಿಟಿಷ್ ಕಾಲದ ಮನೆನಾ? ಇಲ್ಲಿ ಬ್ರಿಟಿಷರು ಕಟ್ಟಿಸಿದ ಮನೆನಾ ಇದು? ಓ, ನಿಮ್ಗೆ ಗೊತ್ತಾಯ್ತು ಅದು? ಅವ್ರು ಹೇಳ್ತಾ ಇದ್ರಾ? ಓಕೆ, ಇವರು ಡಾಕ್ಟರ್ ಅಲ್ಲ, ಅದು ನೋಡಿದ್ರೆ
ಮಾವನವರು ಅವ್ರ ಮನೆ. ಓಕೆ ಓಕೆ, ಹಂಗಂದ್ರೆ ಇದೊಂದು ಕಮ್ಮಿ ಇಲ್ಲ ಅಂದ್ರೆ ಒಂದು 75-80 ವರ್ಷದ ಮನೆ. ಓಕೆ ಓಕೆ, ಅವ್ರ ಹೆಸರೇನು ಅಂತ ಗೊತ್ತಾಗ್ಬೋದಾ? ಪ್ರಸಾದ್ ಅಂತ. ಓಕೆ ಓಕೆ ಓಕೆ, ಪ್ರಸಾದ್, KS ಪ್ರಸಾದ್ ಅಂತ ಇದೆಯಲ್ಲ. ಓಕೆ, ಇಲ್ಲಿ ಶೂಟ್ ಆದಾಗ ನಿಮ್ಗೇನು ಗೊತ್ತೇ ಇಲ್ಲ. ಅವರು ಮೊದಲು ಏನು, ನೀವೆಷ್ಟು ವರ್ಷದಿಂದ ಇರೋದು ಇಲ್ಲಿ? 15 ವರ್ಷದಿಂದ ಇದ್ದೀರಾ? ಅವಾಗಿಂದ ಯಾವುದು ಶೂಟಿಂಗ್ ಆಗಿಲ್ಲ? ಅದೇ ಫ್ಯಾಮಿಲಿನೇ ಇರೋದು ಈಗಲೂ? ಈಗೆಲ್ಲ ಅದೇ ಮನೆ ಅಂತ ಅನ್ಸುತ್ತಾ? ವಿಡಿಯೋ ನೋಡಿದಾಗ ಗೊತ್ತಾಗಿದೆ, 3-4 ಸೀನ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೇ ಏನಾದರೂ ಇನ್ನೊಂದ್ಸರಿ ಪರ್ಮಿಷನ್ ಕೊಟ್ಟರೆ ನನಗೆ ಫೋನ್ ಇನ್ನೊಂದ್ಸರಿ ಟ್ರೈ ಮಾಡಿ ಕೊಟ್ಟರೆ ಥ್ಯಾಂಕ್ ಯು. ಹಾಗಾದರೆ ಈ ಮನೆ ಇರೋದು ಎಲ್ಲಿ? ಈ ಒಂದು ಅದ್ಭುತವಾದ ಸಿನಿಮಾ ಶೂಟಿಂಗ್ ನಡೆದ ಮನೆ ಎಲ್ಲಿದೆ? ಇದಕ್ಕೆ ಉತ್ತರ ನಮ್ಮ ಶಿವಾನಂದ ಸರ್ಕಲ್. ನಿಮಗೆ ಗೊತ್ತಿರ್ಬೋದು, ಶೇಷಾದ್ರಿಪುರಂ ನಂತರ ಬರೋದೆ ಈ ಶಿವಾನಂದ ಸರ್ಕಲ್. ಶಿವಾನಂದ ಸರ್ಕಲ್ನಿಂದ ಒಂದು 50 ಮೀಟ್ರ್ ದೂರ ರೇಸ್ ಕೋರ್ಸ್ ಕಡೆಗೆ ಹೋದರೆ ಅಲ್ಲೇ ಇದೆ. ರೈಟ್ ಸೈಡಲ್ಲಿ ಸುವರ್ಣ ನ್ಯೂಸ್ ಆಫೀಸ್ ಎಲ್ಲ ಬರುತ್ತಲ್ಲ, ಈ ಸುತ್ತಮುತ್ತನೇ ಈ ಸಿನಿಮಾ ನಾನು ಇಷ್ಟೊತ್ತರೆಗೂ ತೋರಿಸಿದ ಜಾಗಗಳನ್ನ ಶೂಟ್ ಮಾಡಿರೋದು. ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಹಾಗೆ ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನೆಕ್ಸ್ಟ್ ಸಿನಿಮಾ ನಾನು ಯಾವ ಸಿನಿಮಾ ಶೂಟಿಂಗ್ ಸ್ಪಾಟ್ನ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ನಾನು ಮಾಡ್ತಿರೋ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು. ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ, ರಿಮಿಕ್ಸ್ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ, ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.